ಪಪ್ಪಾಯ. ಹೌದು, ಈ ಪಪ್ಪಾಯ ಪಪಾಪಿನ್ ಅನ್ನೋ ಒಂದು ಕಾಂಪೋನೆಂಟ್ ಏನಿರುತ್ತೆ, ಇದು ನಮ್ಮ ದೇಹದಲ್ಲಿ ಇದು ಮೆಟಬಾಲಿಸಮ್ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಾವು ಯಾವ ಆಹಾರ ಸೇವನೆ ಮಾಡಿರ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಆಹಾರ ಸೇವನೆ ಮಾಡಿರ್ತೀವಿ, ಫೈಬರ್ನ ಆಹಾರ ಸೇವನೆ ಮಾಡಿರ್ತೀವಿ, ಆ ಆಹಾರನ ಬ್ರೇಕ್ ಡೌನ್ ಮಾಡೋಕ್ಕೆ ಈ ಪಪಾಯದಲ್ಲಿ ಏನು ಪಪಾಪಿನ್ ಅಂತವೇನು ಕಾಂಪೋನೆಂಟ್ ಇದೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈಗ ಫೈಬರ್ನ ಬ್ರೇಕ್ ಡೌನ್ ಮಾಡಿದಾಗ ನಮ್ಮ ದೇಹಕ್ಕೆ ಅದು ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಹಾಗೆ ಪ್ರೋಟೀನ್ ಮೆಟಬಾಲಿಸಮ್ನ ಆಕ್ಟಿವ್ ಮಾಡೋದಕ್ಕೂ ಕೂಡ ಇದು ಸಹಾಯಕಾರಿ ಆಗಿರುತ್ತೆ. ಇದರ ಜೊತೆಗೆ ಇದು ಮಲಬದ್ಧತೆಯನ್ನು ನಿವಾರಿಸಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಕೇಳಿರ್ಬೋದು IBS ಪ್ರಾಬ್ಲಮ್ ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ, ಅದನ್ನು ನಿವಾರಿಸಕ್ಕೂ ಕೂಡ ಇದು ಸಹಾಯಕಾರಿಯಾಗಿರುತ್ತೆ. ಇದರ ಜೊತೆಗೆ ನಮ್ಮ ಬೀಟಾ ಕೆರೋಟಿನ್ ಪಿಗ್ಮೆಂಟ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ. ಹಾಗೆ ನಮ್ಮ ಲಿವರ್ಗೆ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಲಿವರ್ ವೈಟಮಿನ್ A ಕನ್ವರ್ಷನ್ಗೆ ಕೂಡ ಇದು ಸಹಾಯಕಾರಿ ಆಗಿರುತ್ತೆ. ಈ ಪಪ್ಪಾಯ ನಾವು ಯಾವ ತರ ಸೇವನೆ ಮಾಡಬಹುದು ಅಂತಂದ್ರೆ, ಇದನ್ನು ನೀವು ಕಟ್ ಮಾಡಿ ಕೂಡ ಸೇವನೆ ಮಾಡಬಹುದು, ಸ್ಮೂದಿ ತರ ಸೇವನೆ ಮಾಡಬಹುದು, ಇನ್ಫ್ಯೂಸ್ಡ್ ವಾಟರ್ ತರನು ನೀವು ಸೇವನೆ ಮಾಡಬಹುದು, ಮಿಕ್ಸ್ಡ್ ವೆಜಿಟೇಬಲ್ ಫ್ರೂಟ್ ಅಲ್ಲಿ ಹಾಕಿ ಕೂಡ ಸೇವನೆ ಮಾಡಬಹುದು, ಇಲ್ಲ ನೀವು ಸ್ಮೂದಿಯಲ್ಲಿ ಹಾಕಿ ತಗೋಬಹುದು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ಎಲ್ಲಾ ವೆಜಿಟೇಬಲ್ಸ್ ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ಮಿಕ್ಸ್ ಮಾಡಿ ಸ್ಮೂದಿ ತರನು ನೀವು ಮಾಡಿ ಸೇವನೆ ಮಾಡಬಹುದು. ಪ್ರತಿನಿತ್ಯ ದೈನಂದಿನ ಜೀವನ ಶೈಲಿಯಲ್ಲಿ ಈ ಪಪ್ಪಾಯನ ಇನ್ಕ್ಲೂಡ್ ಮಾಡೋದ್ರಿಂದ ಇದು ನಮ್ಮ ದೇಹಕ್ಕೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಯಾರು ಪ್ರೋಟೀನ್ ಫುಡ್ಸ್ ನ ಜಾಸ್ತಿ ಸೇವನೆ ಮಾಡ್ತಿರ್ತಾರೋ ಅವರು ಈ ಪಪ್ಪಾಯನ ನೀವು ಇನ್ಕ್ಲೂಡ್ ಮಾಡೋದ್ರಿಂದ ಪ್ರೋಟೀನ್ ಮೆಟಬಾಲಿಸಮ್ಗೆ ಈಸಿ ಆಗುತ್ತೆ. ಯಾಕಂದ್ರೆ ಪ್ರೋಟೀನ್ ಮೆಟಬಾಲಿಸಮ್ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡುತ್ತೆ, ಜೀರ್ಣಕ್ರಿಯೆ ಪ್ರಾಬ್ಲಮ್ ತುಂಬಾ ಮಾಡುತ್ತೆ. ಅದನ್ನ ನಿವಾರಿಸಕ್ಕೆ ಪಪ್ಪಾಯ ಇನ್ಕ್ಲೂಡ್ ಮಾಡೋದು ಒಳ್ಳೆಯದು. ಐದನೇದಾಗಿ ಸಂಪೂರ್ಣ ಧಾನ್ಯ. ಸಂಪೂರ್ಣ ಧಾನ್ಯ ನಾವು ಇಂಗ್ಲಿಷಲ್ಲಿ ಹೋಲ್ ಗ್ರೇನ್ಸ್ ಅಂತ ಕರಿತೀವಿ. ಸಂಪೂರ್ಣವಾದ ಧಾನ್ಯ ಮತ್ತೆ ಸಿರಿಧಾನ್ಯಗಳನ್ನ ಸಂಪೂರ್ಣವಾದ ಧಾನ್ಯ ಅಂತಾನು ನಾವು ಕರಿತೀವಿ. ಅದರ ಜೊತೆಗೆ ದ್ವಿದಳ ಧಾನ್ಯನೂ ಕೂಡ ಸೇರಲ್ಪಡುತ್ತದೆ. ಈ ಧಾನ್ಯಗಳ ಸೇವನೆ ನಾವು ಪಾಲಿಶ್ ಆಗದೆ ಇರುವಂತ ಧಾನ್ಯ ನಾವು ಸೇವನೆ ಮಾಡೋದ್ರಿಂದ ಇದರಲ್ಲಿ ಫೈಬರ್ ಅಂಶ ಇರುತ್ತೆ. ಈ ಫೈಬರ್ ಅಂಶ ಇದರಲ್ಲಿ ಎರಡು ತರ ಫೈಬರ್ ಇರುತ್ತೆ. ಒಂದು ಸಾಲ್ಯುಬಲ್ ಫೈಬರ್, ಇನ್ಸಾಲ್ಯುಬಲ್ ಫೈಬರ್ ಅಂದ್ರೆ ನೀರಿನಲ್ಲಿ ಕರಗುವ ನಾರು, ಹಾಗೆ ನೀರಿನಲ್ಲಿ ಕರಗದೆ ಇರುವ ನಾರಿನಂಶ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ನೀರಿನಲ್ಲಿ ಕರಗುವ ನಾರಿನಂಶ ಸರಾಗವಾಗಿ ಡೈಜೆಷನ್ ಆಗುತ್ತೆ. ಆದ್ರೆ ಇನ್ಸಾಲ್ಯುಬಲ್ ಫೈಬರ್ ಅಂತ ಏನ್ ಹೇಳ್ತೀವಿ, ನೀರಿನಲ್ಲಿ ಕರಗದೆ ಇರುವ ಫೈಬರ್ನ ಬ್ರೇಕ್ ಡೌನ್ ಮಾಡಕ್ಕೆ ಬ್ಯಾಕ್ಟೀರಿಯಾ ಬ್ರೇಕ್ ಆಗುತ್ತೆ. ಹಾಗಾಗಿ ಇದು ಎರಡು ತರ ಕೆಲಸ ಮಾಡ್ತಾ ಹೋಗುತ್ತೆ. ಈ ಫೈಬರ್ ಒಂದು ನಮ್ಮ ದೇಹದ ಮಲಬದ್ಧತೆ, ನಾವು ಏನಾದ್ರೂ ಕಾನ್ಸ್ಟಿಪೇಷನ್ ಏನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಈ ಫೈಬರ್ ಅಂಶ ಇರೋ ಈ ಸಂಪೂರ್ಣ ಧಾನ್ಯದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ನಮ್ಗೆ ಮಲಬದ್ಧತೆ ನಿವಾರಿಸಲು ಕೂಡ ಇದು ಸಹಕಾರಿಯಾಗಿರುತ್ತೆ. ಅದರ ಜೊತೆಗೆ ನಮ್ಮ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಆ ಬ್ಯಾಕ್ಟೀರಿಯಾಸ್ಗೂ ಕೂಡ ಇದು ಊಟ ಕೊಡುವ ರೀತಿ ಬ್ಯಾಕ್ಟೀರಿಯಾ ಮಲ್ಟಿಪ್ಲಿಕೇಶನ್ ಆಗೋಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ. ಈಗ ಸಂಪೂರ್ಣ ಧಾನ್ಯದಲ್ಲಿ ನಾವು ಕಂಪ್ಲೀಟ್ ಆಗಿ, ಈಗ ನೀವು ಸಿರಿಧಾನ್ಯ ಎಲ್ಲ ತಗೊಂಡಾಗ ಏನಾಗುತ್ತೆ, ಅದ್ರಲ್ಲಿ ಔಟರ್ ಕವರಿಂಗ್ ಫೈಬರ್ ಅಂಶ ಇರುತ್ತೆ, ಯಥೇಚ್ಛವಾದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ, ಜಾಸ್ತಿ ಆದ ಶುಗರ್ ಅಂಶ ಜಾಸ್ತಿ ಹೇರಳವಾಗಿರೋದಿಲ್ಲ. ಇದನ್ನ ನೀವು ತಗೊಂಡಾಗ ಒಂದು ಪಚನ ಕ್ರಿಯೆನೂ ಆಗುತ್ತೆ, ಮಲಬದ್ಧತೆನೂ ನಿವಾರಿಸಬಹುದು, ಹಾಗೆ ನಮ್ಮ ದೇಹಕ್ಕೂ ಕೂಡ ಬೇರೆ ನ್ಯೂಟ್ರಿಷನ್ ಕೂಡ ಇದು ಸಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಈ ಸಂಪೂರ್ಣ ಧಾನ್ಯಗಳನ್ನ ನಾವು ಯಾವ ತರ ಅಳವಡಿಸ್ಕೋಬೇಕು ಅಂತಂದ್ರೆ, ನೀವು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ತರ ಯೂಸ್ ಮಾಡಬಹುದು. ಆದಷ್ಟು ರಿಫೈನ್ಡ್ ಶುಗರ್ಸ್, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ತರ ಯಾವುದು ಯೂಸ್ ಮಾಡೋದು ಬೇಡ. ಇದು ಸಂಪೂರ್ಣ ಧಾನ್ಯ ಅಂತಂದ್ರೆ ನಿಮ್ಗೆ ಅನ್ಪಾಲಿಶ್ಡ್ ಅಂತ ಹೇಳ್ತಾರೆ, ಅದನ್ನು ಸಂಪೂರ್ಣ ಧಾನ್ಯ ಅಂತ ಕೆಟಗರೈಸ್ ಮಾಡ್ತೀವಿ. ಯಾವುದೇ ಧಾನ್ಯ ಪಾಲಿಶ್ ಆಗದೆ ಇರೋದನ್ನ ತಗೊಂಡು ನೀವು ದೈನಂದಿನ ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೆ ನಿಮ್ಮ ಉಪಹಾರಕ್ಕೆ ಎಲ್ಲಾ ತರನು ನೀವು ಉಪಯೋಗಿಸ್ಕೋಬಹುದು. ಇದನ್ನ ನೀವು ಆದಷ್ಟು ಹೆಲ್ದಿ ಆಗಿರೋದು ಸಂಪೂರ್ಣ ಧಾನ್ಯ ತಗೊಂಡ್ರೆ ಈ ಜೀರ್ಣಕ್ರಿಯೆ ತೊಂದರೆ ಬರಲ್ಲ. ಅದು ರಿಫೈನ್ಡ್ ತಗೊಂಡ್ರೆ ನಿಮ್ಮ ಜೀರ್ಣಕ್ರಿಯೆಗೆ ಇದು ತೊಂದರೆ ಮಾಡ್ತಾ ಹೋಗುತ್ತೆ. ಈ ಧಾನ್ಯಗಳನ್ನ ನೀವು ಬ್ರೇಕ್ಫಾಸ್ಟ್ಗೆ, ಈಗ ನೀವು ಓಟ್ಸ್ ಉಪಯೋಗಿಸ್ಕೋಬಹುದು. ಈ ಓಟ್ಸ್ ಅಲ್ಲಿ ನೀವು ಓವರ್ ನೈಟ್ ಓಟ್ಸ್ ಅಂತ ಮಾಡ್ತೀವಿ, ಅಥವಾ ಓಟ್ಸ್ ಉಪ್ಮಾ ಅಂತ ಮಾಡ್ತೀವಿ, ಅಥವಾ ಓಟ್ಸ್ ಅಲ್ಲಿ ಸ್ಮೂದಿ ಕೂಡ ಮಾಡ್ಕೋಬಹುದು. ಈಗ ಸಿರಿಧಾನ್ಯದಲ್ಲಿ ಉಪ್ಪಿಟ್ಟು ಮಾಡ್ಬೋದು, ಕಿಚಡಿ ಮಾಡ್ಬೋದು, ಹಾಗೆ ದೋಸೆ ಕೂಡ ಮಾಡ್ಕೋಬಹುದು. ಅಂದ್ರೆ ಇನ್ಸ್ಟಂಟ್ ನಿಮ್ಗೆ ಮೀಲ್ ಮಿಕ್ಸ್ ಅಂತಾನು ಕೂಡ ನೀವು ಮನೇಲಿ ರೆಡಿಮೇಡ್ ಕೂಡ ಮಾಡಿ ಇಟ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ಯಥೇಚ್ಛವಾದ ಫೈಬರ್ನ ಕೊಡ್ತಾ ಇರುತ್ತೆ. ಧಾನ್ಯಗಳಲ್ಲಿ ಬಂದಾಗ ಈಗ ಅಕ್ಕಿ, ರಾಗಿ, ಜೋಳ, ಊದ್ಲು, ಬರಗು, ನವಣೆ, ಸಾಮೆ ಇವನ್ನೆಲ್ಲ ಕೂಡ ಬಳಕೆನ ನೀವು ಮಾಡಬಹುದು. ಆದ್ರೆ ಅದರಲ್ಲಿ ಫೈಬರ್ ಅಂಶ ನೋಡಿ ಬಳಕೆ ಮಾಡೋದು ಉತ್ತಮವಾಗಿರುತ್ತೆ. ಆರನೇದಾಗಿ ಶುಂಠಿ, ಜಿಂಜರ್ ಅಂತ ಕರಿತೀವಿ. ಈ ಜಿಂಜರ್ ನಮ್ಗೆ ಇದು ಡೈಜೆಷನ್ಗೋಸ್ಕರ, ಜೀರ್ಣಕ್ರಿಯೆಗೆ ಸಂಪೂರ್ಣವಾಗಿ ನಮ್ಮ ಡೈಜೆಷನ್ನ ಸಹಕಾರಿ ಮಾಡೋದಕ್ಕೆ ಈ ಶುಂಠಿ ತುಂಬಾ ಅನೇಕ ಕಾಲದಿಂದ ನಾವು ಬಳಸ್ತಾ ಬಂದಿದ್ದೀವಿ. ಈ ಶುಂಠಿ ನಮ್ಮ ಜೀರ್ಣಕ್ರಿಯೆ ಏನೇ ಒಂದು ತೊಂದರೆ ಇದ್ದನ್ನು ನಿವಾರಿಸಲಿಕ್ಕೆ ಇದು
ಉಪಯೋಗ ಆಗತ್ತೆ. ಅದರ ಜೊತೆಗೆ ನಮ್ಮ ಹೊಟ್ಟೆಗೆ ಸಂಬಂಧಿತ ಯಾವುದೇ ಒಂದು ಸೋಂಕುಗಳ ಇನ್ಫ್ಲಮೇಷನ್ ಕಮ್ಮಿ ಮಾಡೋದಕ್ಕೂ ಇದು ಸಹಕಾರಿಯಾಗತ್ತೆ. ಇದರ ಜೊತೆಗೆ ನಾವು ಯಾವ ಆಹಾರ ಸೇವನೆ ಮಾಡಿರ್ತೀವಿ ನಮ್ಮ ಹೊಟ್ಟೆಯಿಂದ ಇಂಟೆಸ್ಟೈನ್ಗೆ ಫಾಸ್ಟ್ ಆಗಿ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವು ತಗೊಂಡಿರೋ ಆಹಾರ ಬೇಗ ಪಚನ ಕ್ರಿಯೆ ಆಗಿ ಯಾವುದೇ ತರ ಗ್ಯಾಸ್ಟ್ರಿಕ್, ಎಸಿಡಿಟಿ ಯಾವುದೇ ತರ ತೊಂದರೆ ಇಲ್ದಂಗೆ ಇದು ನೋಡ್ಕೊಂತ ಹೋಗುತ್ತೆ. ಇದರ ಜೊತೆಲಿ ಕರುಳಿನ ಆರೋಗ್ಯಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ. ಇದರ ಜೊತೆಗೆ ಮಲಬದ್ಧತೆ ಹಾಗೆ ನಮ್ಮ ದೇಹದಲ್ಲಿ ಯಾವುದೇ ತರ ಎಸಿಡಿಟಿ, ಗ್ಯಾಸ್ಟ್ರಿಕ್, ಬ್ಲೋಟಿಂಗ್ ಅಂತ ಹೊಟ್ಟೆ ಉಬ್ಬರ ಈ ತರ ಸಮಸ್ಯೆಗಳನ್ನು ನಿವಾರಿಸಲು ಇದು ಸಹಾಯ ಆಗುತ್ತೆ. ಈ ಶುಂಠಿಯನ್ನ ನಾವು ಯಾವ ತರ ಇನ್ಕ್ಲೂಡ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಒಂದ್ ಸ್ವಲ್ಪ ಶುಂಠಿ ಹಾಕಿ ಕೂಡ ಹಾಗೆ ಸೇವನೆ ಮಾಡಬಹುದು. ಆ ನೀರನ್ನ ಕುದಿಸಿ ಅದನ್ನ ಸೋಸ್ಬಿಟ್ಟು ನಾವು ಶುಂಠಿ ಟೀ ಅಂತಾನು ನಾವು ಸೇವನೆ ಮಾಡಬಹುದು. ಇಲ್ಲ ಅಂತಂದ್ರೆ ನೀವು ಯಾವ ಆಹಾರ ನೀವು ಮನೆಯಲ್ಲಿ ಅಡ್ಗೆ ಮಾಡ್ತಾ ಇರ್ತೀರೋ ಅದರಲ್ಲಿ ನೀವು ಒಂದು ಸ್ವಲ್ಪ ಶುಂಠಿನ ಸೇರಿಸಿ ಮಾಡೋದು ಉತ್ತಮವಾಗಿರುತ್ತೆ. ಇಲ್ಲ ನೀವು ಶುಂಠಿನೇ ಉಪಯೋಗಿಸಲ್ಲ ಅಂದ್ರೆ ಹಾಗೆ ಅದನ್ನ ಸೇವಿಸ್ಲು ಕೂಡ ಬಹುದು. ಹಾಗೆ ನಿಮ್ಗೆ ಈಗ ಶುಂಠಿ ಪೌಡರ್ ಅಂತ ಬರುತ್ತೆ. ಶುಂಠಿ ಪೌಡರ್ ಕೂಡ ನೀವು ಯಾವುದಾದ್ರೂ ನೀವು ಚಾಟ್ ಮಸಾಲಾ ತರದ್ದು ಸ್ವಲ್ಪ ಸೇವನೆ ಮಾಡೋದ್ರಿಂದ ನಿಮ್ಮ ಜೀರ್ಣಕಾರಿ ಸಮಸ್ಯೆ ಕಂಪ್ಲೀಟ್ ಆಗಿ ನಿವಾರಣೆ ಮಾಡಬಹುದು. ಈ ತರದ್ ಯಾವುದೇ ತರ ಡೈರೆಕ್ಟ್ ಕನ್ಸಂಪ್ಷನ್ ನಮಗೆ ಮಾಡಕ್ ಆಗಲ್ಲಪ್ಪ ಅಂತಂದ್ರೆ ನೀವು ಸಣ್ಣದಾಗಿ ಶುಂಠಿನ ಕಟ್ ಮಾಡಿ ನೀರೊಳಗೆ ಒಂದ್ ಅರ್ಧ ಗಂಟೆ ನೆನೆಸಿಟ್ಟು ಆ ನೀರನ್ನ ಸೇವನೆ ಮಾಡೋದ್ರಿಂದ ಈ ನೀವು ಎಲ್ಲಾ ಬೆನಿಫಿಟ್ ಕೂಡ ಆ ನೀರಲ್ಲಿ ನೀವು ಸಿಗ್ತಾ ಹೋಗುತ್ತೆ. ಸೊ ಆದಷ್ಟು ಶುಂಠಿನ ಆಹಾರದಲ್ಲಿ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ.